ಸೊ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೀವು ನೋಡ್ತೀರಾ ರೆಡ್ ಆರ್ಮಿ. ಸೊ ರೀಸೆಂಟಾಗಿ 2ನೇ ಮ್ಯಾಚ್ SRH ಮತ್ತು RR ಮಧ್ಯೆ ಆಗಿದೆ. ಸೊ SRH ತುಂಬ ಚೆನ್ನಾಗಿ ಆಡಿದರು, 286 ರನ್ಗಳು ಹೊಡೆದ್ಬಿಟ್ರು. ನಾನು ಕೆಲವೊಂದು ಟೈಮ್ ಅಂದ್ಕೊಂಡೆ 300ಕ್ಕೆ ರೀಚ್ ಆಗುತ್ತೆ ಅಂತ, ಬಟ್ ಕೊನೆಗೆ ಸ್ವಲ್ಪ ವಿಕೆಟ್ ಹೋಯಿತು, ಸ್ವಲ್ಪ ಸ್ಲೋ ಡೌನ್ ಆಗಿದ್ದರಿಂದ ಸೊ 300 ರೀಚ್ ಆಗೋಕ್ಕಾಗಲಿಲ್ಲ. 286ಕ್ಕೆ ಕ್ಲೋಸ್ ಆಯಿತು ಸ್ಕೋರು. ಸೊ ಅದನ್ನು ಚೇಸ್ ಮಾಡಿದ್ದು RR 241 ರನ್ಗಳನ್ನ ಹೊಡಿತು. ಸೊ ಒಳ್ಳೆ ಚೇಸ್ ಮಾಡಿದ್ರು, ಬಿಟ್ಕೊಡ್ಲಿಲ್ಲ ಗೆಲ್ಲನು. ಇವರು ಕೂಡ ಆದಷ್ಟು ಕೈಲಿ ಹೊಡೆದ್ರು, 45 ರನ್ಗಳಿಂದ ಸೋತರು. ಬಟ್ ಓಕೆ, ತುಂಬ ದೊಡ್ಡ ಇನ್ನೂ ಜಾಸ್ತಿಯಿಂದನೂ ಸೋಲ್ಬೋದಿತ್ತು, ಆದರೆ ರಾಜಸ್ಥಾನ ಕೈ ಬಿಡಲಿಲ್ಲ, ಕೊನೆವರೆಗೂ ಕೂಡ ಆಡಿದರು, ಒಂದು ಒಳ್ಳೆ ಫೈಟನ್ನೇ ಕೊಟ್ಟರು. ಸೊ 45 ರನ್ಗಳ ಕ್ಯಾಪಿಂದ ಸೋತಿದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚಿಂದ ಇದನ್ನು ಮ್ಯಾನೇಜ್ ಮಾಡ್ಕೋಬೋದು. ಸೊ ನೆಕ್ಸ್ಟಿಂದ ಏನಾಗುತ್ತಪ್ಪ ಅಂದರೆ, ಇವಾಗ ಇಶಾನ್ ಕಿಶನ್ ಅವರು ಸೆಂಚುರಿ ಹೊಡೆದಿದ್ದಾರೆ ರಾಜಸ್ಥಾನ ಕಡೆಯಿಂದ. ನಮ್ಮ ಸಂಜು ಅವರು ಚೆನ್ನಾಗಿ ಆಡಿದರು, ಆಮೇಲೆ ಹೆಟ್ಮಾಯರು ಚೆನ್ನಾಗಿ ಆಡಿದರು. ನಮ್ಮ SRHಗೆ ಹೆಡ್ ಕೂಡ ಚೆನ್ನಾಗಿ ಆಡಿದ್ದಾರೆ. ಹೆಡ್ ಅಂತೂ ನಿಮಗೆ ಗೊತ್ತಲ್ಲ, ಅವರಂತೂ ಸೊ ನಿಲ್ಲಿಸೋದೇ ಇಲ್ಲ, ಒಂದ್ಸಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ. ಸೊ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಇಬ್ಬರು ಕೂಡ ಒಂದು ಒಳ್ಳೆ ಜೋಡಿ SRHಗೆ. ಸೊ ಇದೇ ರೀತಿ ಆಡಿದರೆ ಕೂಡ ನೆಕ್ಸ್ಟ್ ಟೀಮ್ಗಳಿಗೆ ಒಂದು ದೊಡ್ಡ ತಲೆನೋವೇ ಆಗ್ತಾರೆ. ಸ್ವಲ್ಪ ವರ್ಷಗಳಿಂದ ಒಂದು 5-6 ವರ್ಷ ನೀವು ಮುಂಚೆ ಹೋದರೆ, ಅಂದರೆ ಒಂದು 5 ವರ್ಷ 6 ವರ್ಷ 7 ವರ್ಷ ಮುಂಚೆ ಹೋದರೆ, ಆವಾಗ ಆಡ್ತಾಯಿದ್ರಲ್ವ ನಮ್ಮ ಗೇಲ್ ಆಗಿರ್ಬೋದು, ಡಿವಿಲಿಯರ್ಸ್ ಆಗಿರ್ಬೋದು, ಕೊಹ್ಲಿ, ಈ 3 ಜನ ಸೇರ್ಕೊಂಡು ಹೆಂಗೆ ಬ್ಲಾಸ್ಟ್ ಮಾಡ್ತಾಯಿದ್ರಲ್ವ. ಸೊ ಆ ಬ್ಲಾಸ್ಟಿಂಗ್ ಇವಾಗ SRH ಕಡೆಗೆ ಹೋಗ್ಬಿಟ್ಟಿದೆ. RCBಲಿ ಇವಾಗ ಆ ಬ್ಲಾಸ್ಟಿಂಗ್ ಇಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಸೊ ಮ್ಯಾಕ್ಸ್ವೆಲ್ನು ಕೂಡ ಲಾಸ್ಟ್ ಟೈಮೆಲ್ಲ ಇದ್ದರು, ಅವರು ಅಂಥದ್ದೇನು ಆಡಲಿಲ್ಲ. ಸೊ ಲಾಸ್ಟ್ ಸೀಸನು ನಮ್ಮ RCBಗೆ. ಸೊ ವಿಲ್ ಜಾಕ್ಸ್ನ ಬಿಟ್ಕೊಟ್ಟಿದ್ದಾರೆ RCB ಅವರು, ನೋಡಬೇಕು ಅದು ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಈ ಸರಿ SRH ಒಂದು ಒಳ್ಳೆ ಟೀಮನ್ನೇ ಮಾಡಿದೆ, ಒಂದು ಒಳ್ಳೆ ಟೀಮ್ ಇದೆ SRHಂದು. ಅದೇ ನೀವು RR ರಾಜಸ್ಥಾನ್ ಟೀಮ್ನ ನೋಡಿದರೆ ಬ್ಯಾಟಿಂಗಲ್ಲೆಲ್ಲೋ ಒಂದು ಸ್ವಲ್ಪ ವೀಕ್ ಅನ್ಸುತ್ತೆ. ಅಂದರೆ ಅಂಥ ಒಂದು ಬ್ಯಾಟಿಂಗ್ ಚೆನ್ನಾಗಿದೆ, ಎಲ್ಲ ಹೆಸರುಗಳೆಲ್ಲ ಚೆನ್ನಾಗಿದೆ, ಬಟ್ ಯಾಕೋ ಒಂದು ಸ್ವಲ್ಪ ವೀಕ್ ಅನ್ಸುತ್ತೆ ನಿಮಗೆ SRHನ ನೋಡಿದಾಗ, ಮುಂಬೈನ ನೋಡಿದಾಗ, ಆಮೇಲೆ ನೀವು ಸ್ವಲ್ಪ ಇದಕ್ಕೆ ಬಂದು RCBನ ನೋಡಿದಾಗ, SRH ಎಲ್ಲೋ SRH ಅಂತೀನಿ, ರಾಜಸ್ಥಾನ್ ಎಲ್ಲೋ ಒಂದು ಸ್ವಲ್ಪ ವೀಕ್ ಅನ್ನಿಸ್ತಾ ಇದೆ. ಸೊ ಅಲ್ಲಿ ನಿಮಗೆ ನಮ್ಮ ಯಶಸ್ವಿ ಇದ್ದಾರೆ, ರಿಯಾನ್ ಇದ್ದಾರೆ. ಅದು ಬಿಟ್ಟರೆ ಇನ್ನು ಕೆಳಗೆ ಬಂದರೆ ನಿಮಗೆ ಸಿಗೋದು ಹೆಟ್ಮಾಯರು ಹೊಡೆದ್ರು, ಇಲ್ಲ ಅಂದರೆ ಇಲ್ಲ. ಸೊ ಇನ್ನು ಶುಭ್ನಮ್, ಸೊ ಅವ್ರ ಬಗ್ಗೆನೂ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಂಗಿಲ್ಲ. ಸೊ ಹಂಗಾಗ್ಬಿಟ್ಟು ಒಂದು ಒಳ್ಳೆ ಪ್ರಾಮಿಸಿಂಗ್ ಬ್ಯಾಟ್ಸ್ಮನ್, ನೇಮ್ ಇರುವಂಥ ಬ್ಯಾಟ್ಸ್ಮನ್ನು, ಸುಮಾರು ಒಂದು ವರ್ಷಗಳಿಂದ ಪ್ರೂವ್ ಆಗಿರೋಂಥ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಕೊರತೆ ಇರೋದ್ರಿಂದ ನೋಡಬೇಕು ರಾಜಸ್ಥಾನ ಯಾವ ರೀತಿ ಆಟ ಆಡ್ತಾರೆ ಅಂತ. ಸೊ ಹೇಳೋಕ್ಕಾಗಲ್ಲ, ರಿಯಾನ್ ಪರಾಗ್ ಯಾವಾಗ ಹೆಂಗೆ ಆಡ್ತಾರೆ ಅಂತಲೇ ಗೊತ್ತಿರಲ್ಲ. ಸೊ ಕೆಲವು ಟೈಮ್ ಚೆನ್ನಾಗಿ ಆಡ್ತಾರೆ, ಕೆಲವು ಟೈಮು ಬೇಗ ಔಟ್ ಆಗ್ತಾರೆ, ಕೆಲವು ಟೈಮ್ ಲೂಸ್ ಶಾಟ್ಗಳನ್ನ ಆಡ್ತಾರೆ. ಬಟ್ ಒಳ್ಳೆ ಟ್ಯಾಲೆಂಟ್ ಇದೆ, ಟ್ಯಾಲೆಂಟಿಗೆ ಕಮ್ಮಿ ಇಲ್ಲ ರಾಜಸ್ಥಾನಲ್ಲಿ. ಸ್ವಲ್ಪ ಬ್ಯಾಟಿಂಗಲ್ಲಿ ಒಂದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಇದೆ ಅಂತ ಅನ್ನಿಸ್ತಿರ್ಬೋದು. ಒಳ್ಳೆ ಹೆಸರುಗಳಿಲ್ಲ. ಸ್ಯಾಮ್ಸನ್ನು ಮತ್ತು ಜೈಸ್ವಾಲ್ನ ಬಿಟ್ಟರೆ, ಜೈಸ್ವಾಲ್ ಕೂಡ ಹೊಸಬ್ರೆ, ಬಟ್ ಜೈಸ್ವಾಲ್ ಪ್ರೂವ್ ಮಾಡಿದ್ದಾರೆ, ಕಳೆದೊಂದು 2 ವರ್ಷದಿಂದ ಅವ್ರು ಪ್ರೂವ್ ಮಾಡಿದ್ದಾರೆ ಈಸ್ ಎ ಪ್ರಾಮಿಸಿಂಗ್ ಬ್ಯಾಟ್ಸ್ಮನ್ ಅಂತ. ಸೊ ಸ್ಯಾಮ್ಸನ್ ಅವ್ರ ಬಗ್ಗೆ ನಾವೇನು ಮಾತಾಡಬೇಕಂದ್ರೆ ನಮಗೆ ಅವ್ರದ್ದೆಲ್ಲ ಗೊತ್ತದು ಚೆನ್ನಾಗಾಗ್ತದೆ. ಉಳಿದವ್ರದ್ದು ಸ್ವಲ್ಪ ಡೌಟ್ ಇದೆ, ನೋಡೋಣ ಹೇಗೆ ಆಡ್ತಾರೆ ಅಂತ. ಅದು ಬಿಟ್ಟರೆ ಇನ್ನು SRH ಸ್ವಲ್ಪ ಬೌಲಿಂಗ್ ಕೂಡ ಚೆನ್ನಾಗಿ ಆಡಿಸಿದ್ರು, ಒಂದು ಸ್ವಲ್ಪ ಕೆಲವೊಂದು ಕಡೆ ಸ್ವಲ್ಪ ಹಿಡಿತ ಕೂಡ ಇಟ್ಟರು. ಸೊ ಅದು ಬೆಟರು. ಸೊ ಇನ್ನು ಅದು ಬಿಟ್ಟು ಬೇರೆ ಮ್ಯಾಚ್ನ ನೋಡಿದರೆ ನೀವು, ಈಗ ಮುಂಬೈ ಮತ್ತು ಚೆನ್ನೈ ನಡೀತಿದೆ. ಸೊ ಮುಂಬೈ 155ಕ್ಕೆ 9 ವಿಕೆಟ್ ಕಳ್ಕೊಂಡು 20 ಓವರಲ್ಲಿ ಮುಗಿಸ್ಬಿಟ್ಟಿದೆ ಮ್ಯಾಚು, ಇನ್ನಿಂಗ್ಸ್ ಮುಗಿಸಿದೆ. ಸೊ CSK ಏನು ಮಾಡುತ್ತೆ, ಚೆನ್ನೈ ಏನು ಮಾಡುತ್ತೆ ನೋಡಬೇಕು ಇವಾಗ. ನೂರ್ ಅಹಮದ್ ಚೆನ್ನಾಗಿ ಬೌಲಿಂಗ್ ಮಾಡಿದರು, ಖಲೀಲ್ ಅಹಮದ್ ಚೆನ್ನಾಗಿ ಬೌಲಿಂಗ್ ಮಾಡಿದರು CSK ಕಡೆಯಿಂದ. ಸೊ ಸ್ಪಿನ್ನರ್ಸ್ ಇದ್ದಾರೆ, ನಮ್ಮ ಇವ್ರ ಕಡೆಯಿಂದನೂ ಇದ್ದಾರೆ, ನಮ್ಮ ಮುಂಬೈ ಕಡೆಯಿಂದನೂ ಸ್ಪಿನ್ನರ್ಸ್ ಇದ್ದಾರೆ, ಒಳ್ಳೆ ಬೌಲಿಂಗ್ ಕೂಡ ಇದೆ, ಅಟ್ಯಾಕು. ಸೊ ಈ ಪಿಚ್ಚಲ್ಲಿ ಹೆಂಗೆ ನಡೆಯುತ್ತೆ ಮ್ಯಾಚ್ ಅನ್ನೋದನ್ನು ನಾವು ಸ್ವಲ್ಪ ಕಾದು ನೋಡಬೇಕಾಗುತ್ತೆ. ಸೊ ಏನಾಗುತ್ತೆ ಅನ್ನೋದ್ರ ಇದು ಅಪ್ಡೇಟು ನಿಮಗೆ ನಾಳೆ ತಗೊಂಡು ಒಳ್ಳೆ ಡೀಟೇಲ್ ಆಗಿರೋಂಥ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ನಮ್ಮ ಜಾಯ್ನ್ ಆಗಿರಿ, ರೆಡ್ ಆರ್ಮಿ ಜಾಯ್ನ್ ಆಗಿ. ಜೈ RCB.